ನಡು ರಸ್ತೆಯಲ್ಲಿ ಪರಸ್ಪರ ರೊಮ್ಯಾನ್ಸ್ ಮಾಡಿರೋದನ್ನ ನೀವು ಗಮನಿಸಿರ್ತೀರಿ. ಆ ತರಹದ ವಿಡಿಯೋ ವೈರಲ್ ಆಗಿರುತ್ತೆ. ಪ್ರೇಮಿಗಳಿಬ್ಬರು ಪರಸ್ಪರ ಕಿಸ್ ಕೊಡ್ತಾರೆ, ಏನೇನೋ ಮಾಡ್ತಾರೆ, ಅವೆಲ್ಲವೂ ಕೂಡ ವೈರಲ್ ಆಗಿರುತ್ತೆ. ಆದರೆ ವಿಚಿತ್ರ ನೋಡಿ, ನಟ್ಟ ನಡು ಹಾಡ ಹಗಲೆ ನಡು ರಸ್ತೆಯಲ್ಲೇ ಯುವತಿಯೊಬ್ಬಳು ಹಸ್ತಮೈಥುನ ಮಾಡಿಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ಯುವತಿಯ ಹಸ್ತಮೈಥುನ ವಿಡಿಯೋ ವೈರಲ್ ಆಗಿದೆ. ಇದೆಂತಹ ಸಮಾಜ? ಯುವತಿಯ ಹಸ್ತಮೈಥುನ ಸಂತೆಯಲ್ಲಿ ಮಾರಾಟ. ಮುಟ್ಟಿ ಮುಟ್ಟಿ ತಟ್ಟಿಕೊಂಡ ಯುವತಿ ಫುಲ್ ಫೇಮಸ್ ಆಗಿದ್ದಾರೆ. ಅದೇನು ಮುಟ್ಕೊಂಡ್ರು, ಅದೇನು ತಟ್ಕೊಂಡ್ರು, ಛೇ ಛೀ ಥೂ, ಇವಳಂಥ ಸ್ತ್ರೀ, ಹಾಡ ಹಗಲೇ ಅಸಹ್ಯ ಮಾಡಿಬಿಟ್ಲು ಸುಂದ್ರಿ. ಪುರುಷನ ಡ್ಯಾಶ್ ಮುಟ್ಟಿ ಖುಷಿಪಟ್ಟ ಕ್ಯೂಟಿ. ನಡು ರಸ್ತೆಯಲ್ಲೇ ಯುವತಿಯಿಂದ ಹಸ್ತಮೈಥುನ. ಹೇಳೋದಕ್ಕೆ ಮುಜುಗರ ಆಗ್ತಾ ಇದೆ, ಹೇಳದೆ ಇರೋದಕ್ಕೆ ಸಾಧ್ಯ ಇಲ್ಲ. ಯುವತಿಯ ಹಸ್ತಮೈಥುನ ಸಂತೆಯಲ್ಲಿ ಮಾರಾಟ. ಮುಟ್ಟಿ ಮುಟ್ಟಿ ತಟ್ಟಿಕೊಂಡ ಯುವತಿ ಫುಲ್ ಫೇಮಸ್ ಆಗಿದ್ದಾರೆ. ಆ ವಿಡಿಯೋ ನೋಡೋ ಕಾತರ ಬೇಡ, ತೋರಿಸ್ತೀವಿ. ಛೇ ಛೀ ಛೂ, ಇವಳಂತಹ ಸ್ತ್ರೀ. ಹಾಗಾದ್ರೆ ಈ ಯುವತಿ ನಡು ರಸ್ತೆಯಲ್ಲಿ ಆ ತರಹದ ವರ್ತನೆಗೆ ಕಾರಣ ಏನು? ಮುಟ್ಟೋದಕ್ಕಲ್ಲಿ ಪುರುಷ ಇದ್ನೋ ಅಥವಾ ಬೇರೆ ಏನಾದ್ರೂ ಇತ್ತ? ಆ ಕ್ಯೂರಿಯಾಸಿಟಿ ನಿಮಗೂ ಇರಬಹುದು. ಹಾಗಾದ್ರೆ ಆಕೆ ಯಾರು ಮತ್ತು ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಈ ಕೃತ್ಯ ನಡೆದಿರೋದು? ಆಗಿದ್ದಲ್ಲಿ ಗೊತ್ತಾ, ಮಾಡಿದ್ಯಾರು ಗೊತ್ತಾ? ಶಾಕ್ ಆಗ್ತೀರಿ ನಿಜಕ್ಕೂ. ವಿಡಿಯೋ ಹಾಟ್ ಕೇಕ್ನಂತೆ ಸೇಲ್ ಆಗ್ತಾ ಇದೆ. ಮಾನಸಿಕ ಅಸ್ವಸ್ಥೆ ಅಲ್ಲ, ಎಲ್ಲ ಬುದ್ಧಿ ಇರುವಂತಹ ಯುವತಿನೇ. ಪುರುಷನ ಪುತ್ಥಳಿ ಮುಟ್ಟಿ ಮುಟ್ಟಿ ಖುಷಿ ಪಟ್ಟ ನಾರಿ. ಪುರುಷನ ಪುತ್ಥಳಿಯ ಗುಪ್ತಾಂಗ ಮುಟ್ಟಿ ಹಸ್ತಮೈಥುನ ಮಾಡಿಕೊಂಡಿದ್ದಾರೆ. ಸಖತ್ ವೈರಲ್ ಆಗಿದೆ ಆ ಸ್ತ್ರೀ ವಿಡಿಯೋ. ಮರೆಗೋಗಿ ಮುಟ್ಕೊಂಡಿದ್ರು ಏನಾಗ್ತಿರಿ ಇಲ್ಲ. ಹಾಗಾದ್ರೆ ಅದು ಆಗಿದ್ದೆಲ್ಲಿ ಎನ್ನುವಂತಹದ್ದು ಈಗ ಚರ್ಚೆ. ದೂರದ ಕೊಲಂಬಿಯಾದ ಬೊಗೋಟಾದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಪುರುಷ ಪುತ್ಥಳಿಯ ಭಾಗವನ್ನ ಮುಟ್ಟಿ ಸುದ್ದಿಯಾದ ಯುವತಿ. ಅಸ್ಪಷ್ಟವಾಗಿ ಆ ವಿಡಿಯೋವನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ. ಅಸ್ಪಷ್ಟ ರೂಪದಲ್ಲಿ ನೋಡಿ. ಒಂದು ಪುರುಷನ ಪುತ್ಥಳಿ ಇರುತ್ತೆ. ನನಗನ್ಸೋ ಪ್ರಕಾರ ಅದು ಸಾರ್ವಜನಿಕ ಜಾಗ್ ಮಾಡುವಂತಹ ಸ್ಥಳ ಆಗಿರಬಹುದು. ವಾಕಿಂಗಿಗೋ ಜಾಕಿಂಗಿಗೆ ಬರುವಂತಹ ಸ್ಥಳ ಆಗಿರ್ಬೋದು, ಜಾಗ್ ಮಾಡುವಂತಹ ಸ್ಥಳ. ಅಲ್ಲೊಂದು ಪುರುಷನ ಪುತ್ಥಳಿಯನ್ನ ಕೆತ್ತಲಾಗಿರುತ್ತೆ. ಪುರುಷನ ಪುತ್ಥಳಿಯನ್ನ ಕೆತ್ತಲಾಗಿರುತ್ತೆ. ಆ ಪುರುಷನ ಪುತ್ಥಳಿ ನಗ್ನ ಸ್ಥಿತಿಯಲ್ಲಿರುತ್ತೆ. ನಗ್ನ ಸ್ಥಿತಿಯಲ್ಲಿ, ಅರನಗ್ನ ಸ್ಥಿತಿಯಲ್ಲೂ ಅಲ್ಲ, ಪೂರ್ಣ ನಗ್ನ ಸ್ಥಿತಿಯಲ್ಲಿ. ಆ ಪುತ್ಥಳಿಯ ಮರ್ಮಾಂಗವನ್ನ ಮುಟ್ಟೋದಕ್ಕೆ ಆ ಮಹಿಳೆ ಹಾತೊರಿತಾಳೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಗೊತ್ತಾಗಬೇಕಲ್ಲ. ಪುತ್ಥಳಿಯನ್ನ ಚುಂಬಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಪುತ್ಥಳಿಯ ಗುಪ್ತ ಭಾಗವನ್ನು ಮುಟ್ತಾಳೆ. ಅದೇ ಸ್ಥಳದಲ್ಲಿ ಆಕೆಯ ಬುದ್ಧಿಗದೇನಾಗಿತ್ತೋ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಕೊನೆ ಕ್ಷಣ ಫ್ರೀಡಮ್ ಟಿವಿ ಇದನ್ನು ನ್ಯೂಸ್ ಮಾಡುತ್ತೆ ಅನ್ನೋ ಪರಿಜ್ಞಾನನೂ ಇಲ್ವೇನೋ. ಆ ಗುಪ್ತ ಭಾಗವನ್ನು ಮುಟ್ಟಿ ವಿಕೃತವಾಗಿ ಸಂತೋಷ ಪಡ್ತಾಳೆ. ಆ ವಿಡಿಯೋವನ್ನು ನೋಡಿದ ಅಥವಾ ಆ ದೃಶ್ಯವನ್ನು ನೋಡಿದ ಒಬ್ಬ ವ್ಯಕ್ತಿ, ಪಾಪ ಆತ ಹುಡುಗ. ನೋಡಿ, ಹುಡುಗರು ಈ ಥರ ಅತಿರೇಕಕ್ಕೆ ಹೋಗೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಇಲ್ಲಿ ಹುಡುಗ ಮಾಡಿರೋದಲ್ಲ, ಯುವತಿ ಅಂತ ಹೇಳಲಾಗ್ತಾ ಇದೆ. ತಕ್ಷಣ ಒಬ್ಬ ನಾಗರಿಕ ಓಡೋಡ್ಕೊಂಡು ಬರ್ತಾನೆ. ಆಕೆ ಮುಂದುವರೆದು ಮಾಡಬಹುದಾದ ಅಪಾಯವನ್ನು ತಪ್ಪಿಸ್ತಾನೆ. ಆಕೆ ಹಂತ ಹಂತವಾಗಿ ಆಕೆ ಒಂದು ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡ್ತಾಳೆ. ಆ ಪುರುಷನ ಆ ಪುತ್ಥಳಿಯ, ಅದು ಜೀವಂತ ಇರೋ ಪುರುಷ ಏನಲ್ಲ, ಪುತ್ಥಳಿಯ ಮುಖವನ್ನು ಚುಂಬಿಸ್ತಾಳೆ. ಅದಾದ ನಂತರ ಸ್ವಲ್ಪ ಕೆಳಭಾಗಕ್ಕೆ ಬರ್ತಾಳೆ. ಅದಾದ ನಂತರ ಪೂರ್ಣ ಪ್ರಮಾದ ಕೆಳಭಾಗ. ಅದನ್ನು ವಿವರಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಕೆ ಮುಂದುವರಿದು ಮಾಡ್ತಾ ಇರತಕ್ಕಂತಹ ಅವಾಂತರ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಇನ್ನು ಫ್ರೀಡಮ್ ಟಿವಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಇದನ್ನೇ ತೋರಿಸ್ತಾ ಇರ್ತಾರೆ ಅಂತ ನೀವು ಅನ್ಕೊಳ್ಳೋಕೆ ಹೋಗಬೇಡಿ. ಪ್ರಪಂಚದಲ್ಲಾಗುವ ವಿದ್ಯಮಾನ, ಅದರಲ್ಲೂ ಈ ತರಹದ ವಿಕೃತ, ಅದರಲ್ಲೂ ಈ ತರಹದ ಅಪರೂಪದ, ಅದರಲ್ಲೂ ಈ ತರಹದ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತಹ ಪ್ರಯತ್ನ ನಮ್ಮ ದೇಶದಲ್ಲಿ ಆಗಬಾರ್ದು ಅನ್ನೋ ಕನ್ಸರ್ನಿಂದ ಈ ತರಹದ ಸುದ್ದಿಯನ್ನು ತೋರಿಸ್ತಾ ಇರ್ತೀವಿ.